ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ನಾನು ಎಂದಿಗೂ ಸಮುದಾಯದ ಪರ ನಿಲ್ಲುತ್ತೇನೆ. ಅಧಿಕಾರಕ್ಕಿಂತ ಸಮಾಜದ ಹಿತಾಸಕ್ತಿ ಮುಖ್ಯ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸುವರ್ಣಸೌಧದ ಮುಂಭಾಗ ಮಂಗಳವಾರ ನಡೆದ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ವಕೀಲರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಚಿವರು ಸಮಾಜಕ್ಕೆ ನ್ಯಾಯ ಸಿಗುತ್ತೆ ಎಂದಿದ್ದಾರೆ. ಸಮಾಜ ಇದ್ರೆ ನಾವೆಲ್ಲ ಇರ್ತೀವಿ. ಮುಖಂಡರಿಗೆ ಎಲ್ಲ ವಿಚಾರ ಹೇಳಿದ್ವಿ. ಸರ್ಕಾರ ಯಾವುದೇ ಇರಲಿ, ಪಂಚಮಸಾಲಿ ಸಮಾಜದ ಬಹಳಷ್ಟು ಜನ ಕಷ್ಟದಲ್ಲಿ ಜೀವನ ನಡೆಸಿದ್ದಾರೆ. ಸಮಾಜಕ್ಕೆ ನ್ಯಾಯ ಸಿಗಬೇಕು. ಹಿಂದೆಯೂ ಕೂಡ ಇದೇ ದಾಟಿಯಲ್ಲಿ ಮಾತನಾಡಿದ್ದೇನೆ, ಇಂದು ಅದೇ ದಾಟಿಯಲ್ಲಿ ಮಾತನಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅದೇ ರೀತಿ ಸಿಸಿ ಪಾಟೀಲ್, ಶಶಿಕಲಾ ಜೊಲ್ಲೆ, ರಾಜ್ಯಸಭಾ ಸದಸ್ಯರು ಆದ ಈರಣ್ಣ ಕಡಾಡಿ ಕೂಡ ಸರ್ಕಾರಕ್ಕೆ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಸರ್ಕಾರ ಕೊಡಲೇಬೇಕು. ಎಲ್ಲ ಪಕ್ಷದ ರಾಜಕಾರಣಿಗಳು ಇದ್ದು ಇಲ್ಲಿ ಆಗಮಿಸಿದ್ದು ಒಕ್ಕೊರಲಿನಿಂದ ಒತ್ತಾಯಿಸಬೇಕು ಎಂದಿದ್ದಾರೆ. ಬಸವ ಜಯಂತಿಯ ಸ್ವಾಮೀಜಿಗಳು ಕೂಡ ಮೀಸಲಾತಿಯನ್ನ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದು, ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಿಲ್ಲದು ಎಂದಿದ್ದಾರೆ. ಸಚಿವರು ಆದ ಡಾಕ್ಟರ್ HC ಮಹದೇವಪ್ಪ, ಕೆ ವೆಂಕಟೇಶ್, ಡಾಕ್ಟರ್ MC ಸುಧಾಕರ್ ಒಳಗೊಂಡ ಸಚಿವರ ನಿಯೋಗ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಪ್ರತಿಭಟನಾಕಾರರ ಮನವಿ ಸಲ್ಲಿಸಿದರು. ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ, ಕಾಂಗ್ರೆಸ್ನ ಆಡಳಿತವನ್ನ ಸಮುದಾಯ ನೆನಪಿಟ್ಟುಕೊಳ್ಳುತ್ತೆ, ಅದಕ್ಕೆ ತಕ್ಕ ಶಾಸ್ತಿ ಕಲಿಸುತ್ತೆ. ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪರವಾಗಿ ನನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬೇರೆ ಸಮಾಜಕ್ಕೆ ಮೀಸಲಾತಿ ಇದೆ, ಆದ್ರೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಯಾಕೆ ಮೀಸಲಾತಿ ಇಲ್ಲ ಅಂತ ಕೇಳ್ತಾ ಇದ್ದೇವೆ ಎಂದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಹೋರಾಟ ಹತ್ತಿಕ್ಕಲು ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವ ನಮ್ಮದೇ ಸಮಾಜದ ಕೆಲ ಕಿಡಿಗೇಡಿಗಳು ಮಾಡಿಸಿದ ಕೆಲಸವಿದು. ಮುಂದಿನ ಹೋರಾಟದ ಬಗ್ಗೆ ಸ್ವಾಮೀಜಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ. ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಸರ್ಕಾರದ ಮಂತ್ರಿಯಾಗಿ ಈ ಹೋರಾಟಕ್ಕೆ ಬಂದಲ್ಲ, ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ. ನಾನು ಬಂದ ತಕ್ಷಣ ನನ್ನ ತಮ್ಮ ನನಗೆ ಹೇಳ್ದ, ಅಕ್ಕ ನಮ್ಮ ಬಾಂಧವರು ಪಾಪ ಬಿಸಿಲಲ್ಲಿ ಕೂತಿದ್ದಾರೆ, ಬಹಳಷ್ಟು ಗೊಂದಲದಲ್ಲಿದ್ದಾರೆ, ನೋಡಕ್ಕ ನಮ್ಮ ಬಾಂಧವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡು ಅಂತ. ತಮ್ಮ ಅಲ್ಲ, ಕಾಳಜಿ ಮಾಡ್ತಾನೆ. ಆದ್ರೆ ಇವತ್ತು ಸಮಾಜ ನಮ್ಮ ಬೆನ್ನಿಗೆ ನಿಂತ್ಕೊಂಡಿದೆ. ಮಾಡಬೇಕು ಅಂತೇಳಿ ನೋಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ದೊಡ್ಡ ಸಮಾಜ, ಈ ಸಮಾಜದ ಹೋರಾಟವನ್ನ ಹಿಂದೆ ಬೊಮ್ಮಾಯಿದ್ದ ಸಂದರ್ಭದಲ್ಲಿ ಅವ್ರು ಬಂದು ನಮ್ಮ ಭಾವನೆ ಅರ್ಥ ಮಾಡಿ ನಾವು ಇದ್ದಲ್ಲೇ ಬಂದು ಸಮಾಜ ಸ್ಪಂದಿಸ್ತಾ ಇದ್ರು. ಆದ್ರೆ ಕಳೆದ 2 ವರ್ಷಗಳ ನಿರ್ಲಕ್ಷ್ಯ ಭಾವನೆ ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ನಿನ್ನೆಯ ಅಧಿವೇಶನದಲ್ಲಿ ಬಹುತೇಕ ವಿಧಾನಸೌಧ ಹುಟ್ಟಿದ ಮೇಲೆ ಅಧಿವೇಶನದ ಮೇಲೆ ಯಾವುದೇ ಸಮುದಾಯದ ಹೋರಾಟವನ್ನು ಹತ್ತಿಕ್ಕುವ ತೀರ್ಮಾನ ಯಾರು ಕೈಗೊಂಡಿದ್ದಿಲ್ಲ. ದುರಂತಂದ್ರೆ ಕೊಟ್ಟು ಕಳಿಸ್ಯಾರ, ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ, ಅವ್ರನ್ನ ಅದರಲ್ಲಿ ವಿಶೇಷವಾಗಿ ನಮ್ಮ ಮಾದೇವಪ್ಪ ಸಾಹೇಬರು ಬಹಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಬಸವ ಬುದ್ಧ, ಬಸವ ಅಂಬೇಡ್ಕರ್, ನಾವು ಅವರ ಅನುಯಾಯಿಗಳು, ನಾವು ಹೊರಗಿನವರಲ್ಲ. ನಾನು ನಿನ್ನೆ ಹೇಳಲ್ಲ ಮುಖ್ಯಮಂತ್ರಿಗಳಿಗೆ, ನಾವೆಲ್ಲ ಎತ್ತಾಡ್ರೆ ನೀವು ಸೂತ್ರ ಇರುತ್ತೆ ಬಂದಿದ್ದೀವಿ. ನಾವು ಭೂಮಿ ಇದ್ದವರು ಮೊದಲಿಂದಲೂ ಭೂಮಿ ಮಾಡಿ ಎಲ್ಲರಿಗೂ ಕೊಟ್ಕೊಂತ, ಎಲ್ಲರಿಗೂ ಸಹಕಾರ ಕೊಟ್ಕೊಂತ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿನ ನಮ್ಮ ಭೂಮಿ ಸೈಜ್ ಕಡಿಮೆ ಹಾಕೊಂತ ಬಂದೈತಿ, ಕುಟುಂಬ ಬೆಳ್ಕೊಂತ ಬಂದೈತಿ. ಮೊದಲು 50 ಎಕರೆ ಇದ್ದಂತ ಕುಟುಂಬದಾಗ ಇವತ್ತು 2 ಎಕರೆ 3 ಎಕರೆ ಉಳಿದೈತಿ. ನಮ್ಮ ಕುಟುಂಬ ನಡೆಸೋದು ತೊಂದರೆ ಆಗೈತಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ದುಡ್ಡು ಕೊಡುವಂತ, ಫೀಸ್ ಕೊಡುವಂತ ತ್ರಾಸಾಗೈತಿ. ಹಾಗಾಗಿ ಇವತ್ತು ಸಮಾಜಕ್ಕೆ ಕೂಡ ರಿಸರ್ವೇಶನ್ ಅವಶ್ಯಕತೆ ಐತಿ. ಇವತ್ತು ನಮ್ಗೆ 2A ಅವಶ್ಯಕತೆ ಐತಿ ಅಂತ ಮನಗೊಂಡು ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳು ಹೋರಾಟ ಶುರು ಮಾಡಿದರು. ಇವತ್ತು 2A ಅಂದ್ರೆ ಏನು? 2A ಅಂತಂದ್ರೆ ಅದು OBCಯಲ್ಲಿರುವಂತ ಹಿಂದುಳಿದವರಿಗಿರುವಂತ ರಿಸರ್ವೇಶನ್. ಲಿಂಗಾಯತ ಸಮಾಜದ ಎಲ್ಲ ಒಳ ಪಂಗಡಗಳಿಗೆ ಪಂಚಮಸಾಲಿ ಸಮಾಜವನ್ನು ಸೇರಿಕೊಂಡು ಕೇಂದ್ರದಲ್ಲಿ OBC ಮೀಸಲಾತಿಗೆ ಶಿಫಾರಸು ಮಾಡುವ ಈ ಒಂದು ಹೋರಾಟ ಬಹುದಿನಗಳಿಂದ ನಡ್ಕೊಂಡು ಬಂದಿದೆ. ನಾವಾಗ್ಲಿ, ನಮ್ಮ ಸಹೋದರಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರಾಗ್ಲಿ ಯಾವತ್ತೂ ಕೂಡ ಸಮಾಜದ
ಶ್ರೀಗಳ ಮಾರ್ಗದರ್ಶನದಲ್ಲಿ, ಮುಖಂಡರ ಮಾರ್ಗದರ್ಶನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಮಾಜದ ಬಾಂಧವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಯಾವುದೇ ಸರ್ಕಾರ ಇರಲಿ, ಇವತ್ತು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ನಮಗೆ ಸಮಾಜದ ವಿಷಯ ಬಂದಾಗ ಆಗ ನಮ್ಮ ಗಮನಕ್ಕಿಲ್ಲ. ಇವತ್ತು ಕಾಂಗ್ರೆಸ್ ಜಾರಿಕೊಳ್ಳುವಂತ ಪ್ರಯತ್ನ ಮಾಡಿದರು. ಅದರಿಂದ ನಮ್ಮ ಸ್ವಾಮೀಜಿಗಳು ಒಂದು ಏನು ಕೊಟ್ಟರಂದ್ರೆ, ಈ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಮುತ್ತಿಗೆ ಹಾಕುವಂತ ನಿರ್ಣಯ ತಗೊಂಡ್ರು. ಯಾಕೆ ತಗೊಂಡ್ರು? ಮುಖ್ಯಮಂತ್ರಿಗಳು ಆ ಚುನಾವಣೆ ಮುಗಿದ ಮೇಲಾದ್ರೂ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವ್ರ ಪ್ರಾಮಾಣಿಕ ಕಳಕಳಿಯನ್ನ ತೋರಿಸಲಿಲ್ಲ. ಸ್ವಾಮಿತ್ವರು ಶಪಥ ಮಾಡಿದ್ರು. ಏನ್ ಶಪತ್ತು? 2A ಮೀಸಲಾತಿ ಸಿಗು ತನಕ ನಾನು ಕೂಡ ಸಂಗಮ ಮಠದೊಳಗೆ ಕೊಂಡ್ರುದಿಲ್ಲ ಅನ್ನುವಂತ ಶಪಥ ಮಾಡಿದ್ರು. ಆ ಕಾರಣದಿಂದ ಇವತ್ತು ಅವ್ರ ಕಾಲಿಗೆ ಚಕ್ರ ಕಟ್ಕೊಂಡಾಗ ಇವತ್ತು ಈ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಹೋರಾಟ ಅರ್ಥಪೂರ್ಣ ಆಗ್ಬೇಕಂದ್ರೆ ನಾವು ಬಹುಶಃ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಬೇಕಾಗ್ತದೆ. ಒಬ್ಬರು ಹೇಳ್ತಾನೆ ನಾವು ಕೇಳಬೇಕಾಗ್ತದೆ. ನಾವೆಲ್ಲರೂ ನಿರ್ಣಯ ಮಾಡಿದ್ರ ಈ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ ಸಂಬಂಧ ಇಲ್ಲ. ಎಲ್ಲಾ ಪಾರ್ಟಿ ಮುಖಂಡರು ನಾವು ಸೇರಿದೀವಿ ಇಲ್ಲಿ. ಪಾರ್ಟಿ ಬಿಟ್ಟು ಹಾಕಿ ಇವತ್ತು ಪಾರ್ಟಿಯ ಮೀರಿ ಮುಂದಿನ ನಮ್ಮ ಸಮಾಜದ ಪೀಳಿಗೆಗೆ ಯಾವ ನೌಕರಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನು ತೊಡೆದು ಹಾಕುವ ಸಲುವಾಗಿ ಇದನ್ನ ನಿರ್ಣಯ ಮಾಡಿದ್ದೀವಿ. ಈ ವೇಳೆ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಮಾಜಿ ಸಚಿವರು ಆದ ಎಬಿ ಪಾಟೀಲ್, ಶಶಿಕಾಂತ್ ನಾಯಕ್, ಶಾಸಕರು ಆದ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲ, ಸಿಸಿ ಪಾಟೀಲ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.